ಸಂತ್ರಸ್ತೆಯನ್ನ ಅಪಹರಣ ಮಾಡಿದಂತಹ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಸಿಗ್ತಾ ಇದ್ದಂತೆ ಹಾಸನದ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಹೊಳೆನರಸೀಪುರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ ಅಭಿಮಾನಿಗಳು. ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಕ್ಕಿದ್ದಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ ಅವರ ಅಭಿಮಾನಿಗಳು. ಹೊಳೆನರಸೀಪುರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಈ ಒಂದು ಸಂಭ್ರಮಾಚರಣೆ ಕಾಣೋದಕ್ಕೆ ಸಿಕ್ತು. ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ರೇವಣ್ಣ ಅವರಿಗೆ ಬೇಲ್ ಸಿಗ್ತಾ ಇದ್ದಂತೆ ಇದೀಗ ಅವರ ಅಭಿಮಾನಿಗಳಲ್ಲಿ ಸಂತಸ ಮೂಡಿದೆ. ಅವ್ರು ಜೈಲ್ಗೆ ಹೋದಾಗ ನಮ್ಗೆಲ್ಲ ಆತಂಕವಾಗಿತ್ತು. ಅವ್ರು ಮೊದಲನೇ ದಿನ ಅವ್ರು ಜೈಲ್ಗೆ ಹೋದಾಗ ನಾವೆಲ್ಲ ಕಣ್ಣೀರು ಹಾಕಿದೀವಿ. ಯಾಕೆ ಇಷ್ಟು ಕೆಲಸ ಮಾಡಿ ಅವ್ರನ್ನ ಇವತ್ತು ನಮ್ಮ ಮಳೇಶ್ವರ ಜನತೆಗೆ ಎಷ್ಟು ಕೆಲಸ ಮಾಡಿಕೊಟ್ಟಿದಾರೋ ಅದನ್ನೆಲ್ಲ ನಾವು ಮರೆಯೋ ಹಾಗೆ ಇಲ್ಲ. ಯಾರೋ ಮಾಡಿ ತಪ್ಪಿಗೋಸ್ಕರ ಅವರು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೋಸ್ಕರ ನಾವು ನಮ್ಮ ಹೊಳೆನರಸೀಪುರದವನಿಗೆ ಎಲ್ಲರಿಗೂ ಇನ್ನು ಮುಂದೆ ಯಾವುದೇ ತರಹದ ಕಷ್ಟ. ನಮ್ಮ ಎಚ್.ಡಿ. ರೇವಣ್ಣ ಅವರು ರಿಲೀಸ್ ಆಗಿರೋದು ನಮಗೆ ಭಾರಿ, ನಮಗೆ ಏನು ಯುಗಾದಿ ಹಬ್ಬ ಮಾಡಿರೋ ಖುಷಿ ಇವತ್ತು. ಯಾಕಂದ್ರೆ ಹೇಳಿದ್ರೆ ಯಾವನೋ ಮಾಡಿದ್ದು, ಯಾರೋ ಥರ್ಡ್ ಕ್ಲಾಸ್ ಮಾಡಿದ್ದು ವ್ಯವಹಾರಕ್ಕೆ ನಮ್ಮ ಎಚ್.ಡಿ. ರೇವಣ್ಣ ಅವರು ಏನು ಒಳಗಾಕ್ಬೇಕಾಯ್ತು. ಬಟ್ ಅಲ್ಲಿ ಏನಾಯ್ತು, ಒಳಗೆ ಏನಾಯ್ತು, ಸುಮ್ಮನೆ ಜನಗಳು ಏನೋ ಕಾಟಾಚಾರ ಮಾಡಿರ್ತಾರೆ, ಏನೋ ಅವ್ರ ನೇಮನ್ನ ಹಾಳು ಮಾಡಬೇಕು ಅಂತ. ಬಟ್ ಯಾರು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಕಣ್ಣಲ್ಲಿ ಕಂಡ್ರೆ ಪ್ರತ್ಯಕ್ಷ ನೋಡ್ಬೇಕು ಅಂತ. ಅದನ್ನ ಯಾರು ಪಾಲಿಸವ್ರ ಇವತ್ತು? ನಮ್ಮ ಎಚ್.ಡಿ. ರೇವಣ್ಣ ಅವರು ರಿಲೀಸ್ ಆಗಿರೋದು ನಮಗೆ ಭಾರಿ, ನಮಗೆ ಏನು ಯುಗಾದಿ ಹಬ್ಬ ಮಾಡಿರೋದಂತ ಒಂದು ಸಂತೋಷ ಖುಷಿ ಇವತ್ತು. ಯಾಕಂದ್ರೆ ಹೇಳಿದ್ರೆ ಯಾವನೋ ಮಾಡಿದ್ದು, ಯಾರೋ